ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಅವತ್ತು ಕೊಡ್ತಾ ಇದು ಮುಂದಿನ ಕಾರ್ಯಕ್ರಮವನ್ನು ನಮ್ಮ ರಾಮನ್ ಸರ್ ಅವರು ನಡೆಸಿಕೊಡ್ಬೇಕಂತ ವಿನಂತಿ ಮಾಡ್ತಿದ್ದೀನಿ. ಪತ್ರಿಕಾ ಮಿತ್ರರೇ, ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ಸ್ನೇಹಿತರೆ, ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತವನ್ನು ಕೋರಿದಂತ ಹುಬ್ಳೇಶ್ವರನ ಆದಿಟ್ಟುಕೊಂಡು ಇವತ್ತು ಈ ಪತ್ರಿಕಾಗೋಷ್ಠಿ ಜನವರಿ 1ನೇ ತಾರೀಕಿಗೆ ಆದಂತ ಗಲಭೆ ಬಗ್ಗೆ, ಆ ಗಲಭೆಯಲ್ಲಿ ರಾಜಶೇಖರ್ ರೆಡ್ಡಿ ಅನ್ನೋರು ವ್ಯಕ್ತಿ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಏನು ಹತ್ಯೆ ಆಯ್ತು, ಆ ಹತ್ಯೆ ವಿಚಾರವನ್ನು ಹಿಡ್ಕೊಂಡು ಎಲ್ಲ ದಾಖಲಾತಿಗಳನ್ನು, ಎಲ್ಲ ಏನೇನು ವಿಡಿಯೋ ತುಣುಕುಗಳನ್ನು ಎಲ್ಲವನ್ನು ಕೂಡ ಆಲ್ರೆಡಿ ನಾವು ಏನು CID ತನಿಖೆ ನಡೀತಾ ಇದೆನೋ ಆ CID ತನಿಖೆಗೆ ಎಲ್ಲವನ್ನು ಕೂಡ ಕೊಡಂತ ಕೆಲಸ ಮಾಡಿದ್ದೇವೆ. ನಂತರ ಸರ್ಕಾರ ಅಂದ್ಕೊಂತ ಇದೆ, ಬಹುಶಃ ನಾನು CID ಕೊಟ್ಟ ತಕ್ಷಣ ಈ ರಾಜ್ಯದಲ್ಲಿ ಇಂಥ ಗಲಭೆ ಯಾವುದು ಆಗಿದ್ದಿಲ್ಲ, ಈ ಗಲಭೆಯನ್ನು ಸೀರಿಯಸ್ ಆಗಿ ತಗೊಂತದಂದೇಳಿ ನಾನು ತಿಳ್ಕೊಂಡಿದ್ದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನು ಕೂಡ ನಾನು ನೋಡಿದ್ದೀನಿ, ಉಪಮುಖ್ಯಮಂತ್ರಿಗಳು ಬಳ್ಳಾರಿ ಬಂದಂತ ಟೈಮಲ್ಲಿ ಅವ್ರ ಪ್ರತಿಕ್ರಿಯೆಯನ್ನು ಕೂಡ ನೋಡಿದ್ದೀನಿ, ಗೃಹ ಮಂತ್ರಿಗಳು ಬಂದೇ ಇಲ್ಲ, ಅವರು ಕೂಡ ರಾಜ್ಯದಲ್ಲಿ ಅಲ್ಲಿ ಕುಂತು ಮಾತಾಡುವಂತ ಟೈಮಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಅನ್ನಂಥದ್ದು ಕೂಡ ನಾನು ನೋಡಿದ್ದೇನೆ. ಬಹುಶಃ ಸರ್ಕಾರ ಅನ್ನಂಥದ್ದು ಗಂಭೀರವಾಗಿ ತಗೊಂಡಿಲ್ಲ ಅಂತೇಳಿ ನಾನು ತಿಳ್ಕೊಂಡಿನಿ. ಯಾಕಂದ್ರೆ ಕೇವಲ ಸರ್ಕಾರ ಅನ್ನಂಥದ್ದು ಆ CIDಗೆ ವಹಿಸಿದ ನಂತರ ಇವತ್ತು ಎಲ್ಲವನ್ನು ಕೂಡ ಮುಗ್ದೈತೆ ಅಂತ ತಿಳ್ಕೊಂಡ್ಬಿಟ್ಟಾರ. ಇವತ್ತು CID ವಹಿಸಿದ ನಂತರ ಸರ್ಕಾರ ಏನಾಗಿದೆ, ಇವತ್ತು CID ವಹಿಸಿದಪ್ಪ ಅಂತೇಳಿ ಕೈಕೊಟ್ಕೊಂಡು ಕುಂತ್ಬಿಟ್ಟಿದೆ. ಹಂಗಾಗಿ ಇವತ್ತು ನಾವೇನಿವತ್ತು ನಮ್ಮ ಶಾಸಕರು ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಏನು ಈ ದಾಳಿ ನಡೀತೋ, ಈ ದಾಳಿ ವಿಚಾರದ ಬಗ್ಗೆ ನಾವೇನು ಭಾರತೀಯ ಜನತಾ ಪಾರ್ಟಿ ಏನಿದೆಯೋ ಆದ್ರೆ ಎಂತ ಪರಿಸ್ಥಿತಿಯಲ್ಲೂ ಕೂಡ ನಾವು ಈ ಹೋರಾಟದಲ್ಲಿ ಹಿಂದೆ ಸರಿಯಲ್ಲ, ನಾವು ಕೈ ಬಿಡಂತ ಪ್ರಶ್ನೆನೇ ಇಲ್ಲ. ಎಲ್ಲಿ ತನಕ ಕೂಡ ಈ CID ದಿಂದ ನ್ಯಾಯ ಸಿಗುತ್ತನೋ ಇಲ್ಲಿದ್ರಿಗಿನ ನಾವು ಹೋರಾಟದಿಂದ ನ್ಯಾಯ ಸಿಗಿಸ್ಕೋಬೇಕು ಅನ್ನಂತ ವಿಚಾರ ಬಂದಂತ ಟೈಮಲ್ಲಿ ಶಾಸಕರಾದಂತ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಆದಂತ ಹಲ್ಲೆ ಬಗ್ಗೆ, ಗಲಭೆ ಬಗ್ಗೆ ಎಲ್ಲಿ ತನಕ ನ್ಯಾಯ ಸಿಗಲ್ಲನೋ ಅಲ್ಲಿ ತನಕ ಕೂಡ ಈ ಹೋರಾಟವನ್ನು ಮುಂದುವರಿಸಂತ ಕೆಲಸ ನಾವು ಮಾಡ್ತೀವಿ. ನಾವು ಬಹುಶಃ ಸಮಾವೇಶವನ್ನು ಕೂಡ 17ನೇ ತಾರೀಕಿಗೆ ಮಾಡಿದ್ವಿ. 17ನೇ ತಾರೀಕಿಗೆ ಸಮಾವೇಶ ಮಾಡುವಂತ ಟೈಮಲ್ಲಿ ಬಹಳಷ್ಟು ವಿಚಾರಗಳನ್ನು ಕೂಡ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರು, ವಿರೋಧ ಪಕ್ಷ ನಾಯಕರಾದಂತ ಛಲವಾದಿ ನಾರಾಯಣಸ್ವಾಮಿ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಂತ ವಿಜೇಂದ್ರ ಅವರು, ಅನೇಕ ಮಂದಿ ಕೂಡ ಆ ಗಲಭೆದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡುವಂತ ಕೆಲಸ ಮಾಡಿದಾರ. ನಾನು ಕೂಡ ಬಹಳ ಗಟ್ಟಿಯಾಗಿ ಮಾತಾಡಿದ್ದೀನಿ. ಯಾಕಂದ್ರೆ ನಾನು 30 ವರ್ಷದ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಈ ರೀತಿ ಇನ್ಸಿಡೆಂಟ್ಗಳು ನಡೆದಿದ್ದಿಲ್ಲ. ಆದ್ರೆ ಪ್ರಥಮ ಬಾರಿಗೆ ಒಬ್ಬರು ಮನೆ ಮೇಲೆ ಹೋಗಿ ಒಬ್ಬರು ಹೊಸಲನ್ನು ತುಳಿದು, ಇಲ್ಲ ನಾನು ನಡಿಬೇಕನ್ನಂತ ವಾತಾವರಣ ಏನ್ ಸೃಷ್ಟಿ ಮಾಡಿದ್ರು, ಆ ಸೃಷ್ಟಿ ಮಾಡಿದಂತ ಟೈಮಲ್ಲಿ ನಾನು ಎಂತ ಪರಿಸ್ಥಿತಿಯಲ್ಲಿ ಕೂಡ 30 ವರ್ಷ ರಾಜಕಾರಣದಲ್ಲಿ ಫಿಡಲ್ ಸಿಸ್ಟಮ್ ವಿರುದ್ಧನೇ ಹೋರಾಟ ಮಾಡ್ಕೊಂಡ್ ಬರ್ತೀನಿ. ನನ್ನ ಕೊನೆ ಉಸಿರಿರಂತ ಕೂಡ ಈ ಫಿಡಲ್ ಸಿಸ್ಟಮ್ ಜನರು ಯಾರು ದಬ್ಬಾಳಿಕೆ ಮಾಡ್ತಾರೋ, ಯಾರು ದೌರ್ಜನ್ಯವನ್ನು ಮಾಡ್ತಾರೋ, ಯಾರು ಬಡವರ ಮೇಲೆ ಎದ್ದು ದರ್ಪವನ್ನು ನೋಡ್ತಾರೋ ಅಂತವ್ರ ವಿರುದ್ಧ ಹೋರಾಟವನ್ನು ಮಾಡ್ಕೊಂಡ್ ಬಂದಿನಿ. ಅಧಿಕಾರ ಇದ್ರೆ ಒಂದೇ, ಅಧಿಕಾರ ಇಲ್ಲಿದ್ರೆ ಒಂದೇ. ಆ ರೀತಿ ದರ್ಪ ಮಾಡಿದಂತವ್ರಿಗೆ ಅವ್ರಿಗೆ ಯಾವ ರೀತಿಯಲ್ಲಿ ನಾನು ಏನ್ ಮಾಡ್ಬೇಕು, ಹೋರಾಟ ಮಾಡ್ಬೇಕು, ಜನರ ಜಾಗೃತಿಯನ್ನು ಮೂಡಿಸ್ಬೇಕು, ಆ ಜಾಗೃತಿಯನ್ನು ಮೂಡಿಸಂತ ವಿಚಾರದಲ್ಲಿ ನಾವು ಮಾಡುವಂತ ಕೆಲಸ ಮಾಡ್ತೀನಿ. ಯಾಕಂದ್ರೆ ಇವತ್ತು ನಾನು ಆ ಧಾಟಿಯಲ್ಲಿ ಮಾತಾಡುವಂತ ಟೈಮಲ್ಲಿ ನಾನು ಹೇಳಿದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಕೂಡ ಕೇವಲ 2.5 ವರ್ಷಗಳ ಕಾಲ ಇವತ್ತು ಸರ್ಕಾರ ಮುಖ್ಯಮಂತ್ರಿಗಳು ಅದಕ್ಕಿಂತ ಮುಂಚೆ ಕೂಡ 5 ವರ್ಷಗಳ ಕಾಲ ಅವರು ಕೂಡ ಮುಖ್ಯಮಂತ್ರಿಗಳಾಗಿದ್ದರು. ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನಾವು ದಿನನಿತ್ಯ ರಾಜ್ಯದಲ್ಲಿ ನೋಡ್ತಾ ಇದೀವಿ. ರಾಜ್ಯದಲ್ಲಿ ನೋಡಿದಂತ ಟೈಮಲ್ಲಿ ಎಲ್ಲಾ ಕಡೆ ದಾಂಧಲೆ ಜೊತೆಲಿ ಬಹಳಷ್ಟು ಕಡೆ ಈ ದಾಂಧಲೆಗಳು, ಕೊಲೆಗಳು, ಅತ್ಯಾಚಾರಗಳು, ಡ್ರಗ್ಸ್, ಗಾಂಜಾ ಹಾವಳಿಗಳು ಎಗ್ಗಿಲ್ಲದಂಗೆ ಇವತ್ತು ನಡೀತಾ ಇದಾವ. ಇವತ್ತು ಅದೇ ರೀತಿಯಲ್ಲಿ ಕೂಡ ಬಳ್ಳಾರಿಯಲ್ಲಿ ಕೂಡ ಸಹ ಗಾಂಜಾ, ಡ್ರಗ್ಸ್, ಇವತ್ತು ಅನೈತಿಕ ಚಟುವಟಿಕೆಗಳು ಎಗ್ಗಿಲ್ಲದಂತ ನಡೀತಾ ಇದನ್ನಂತ ಮಾತನ್ನು ಕೂಡ ನಾನು ಆ ವೇದಿಕೆ ಮೇಲೆ ಪ್ರಸ್ತಾಪನೆ ಮಾಡಿದ್ದೀನಿ. ಆ ಪ್ರಸ್ತಾಪನೆ ಮಾಡಂತ ಟೈಮಲ್ಲಿ ಒಂದು ವಿಚಾರವನ್ನಂದ್ರಿಗಿನ
ಒಂದು ಅತ್ಯಾಚಾರದ ಬಗ್ಗೆ ಕೂಡ ಅಲ್ಲಿ ನಾನು ಪ್ರಸ್ತಾಪನೆ ಮಾಡುವಂತ ಕೆಲಸ ಕೂಡ ಮಾಡಿದ್ನಿ. ನಾನು ಆ ಅತ್ಯಾಚಾರದ ಬಗ್ಗೆ ಪ್ರಸ್ತಾಪನೆ ಮಾಡುವಂತ ಟೈಮಲ್ಲಿ ನಾನು ಹೇಳಿರೋದಿಷ್ಟೇ, ಆ ಬಾಲಕಿ ವಿಚಾರವನ್ನು ಹಿಡ್ಕೊಂಡು ಈ ರೀತಿ ಅತ್ಯಾಚಾರ ಆಗಿದೆ ಅನ್ನಂತ ವಿಚಾರವನ್ನು ಕೂಡ ನಾನು ಉಲ್ಲೇಖನೆ ಮಾಡಿದೆ. ನಾನು ಆ ಬಾಲಿಕೆ ಕುಟುಂಬಕ್ಕೆ ಅವ್ರು ಏನನ್ನ ನೋವಾಗಿದ್ರಿಗಿನ ಅವ್ರಿಗೆ ಏನನ್ನ ಆಘಾತವಾಗಿದ್ರು ಕೂಡ ಆ ಬಾಲಕಿ ಕುಟುಂಬಕ್ಕೆ ನಾನು ಕ್ಷಮೆಯನ್ನು ಕೂಡ ಯಾಚಿಸ್ತೀನಿ. ಯಾಕಂದ್ರೆ ಇವತ್ತು ಆ ಕುಟುಂಬದ ಜೊತೆಲಿ ಇವತ್ತು ನಾನು ಕ್ಷಮೆ ಯಾಚನೆ ಮಾಡೋದ್ರ ಜೊತೆಲಿ ನಾನು ಆ ಸಂತ್ರಸ್ತ ಕುಟುಂಬದ ಜೊತೆಲಿ ರಾಮ್ಲು ಎಲ್ಲಿ ತನಕ ಕೂಡ ಆ ಕುಟುಂಬಕ್ಕೆ ನ್ಯಾಯವನ್ನು ಸಿಗಲ್ಲನೋ ಅಲ್ಲಿ ತನಕ ಅವ್ರ ಜೊತೆಲಿದ್ದು ಹೋರಾಟವನ್ನು ಮಾಡಂತ ಕೆಲಸ ಮಾಡ್ತೀನಿ. ಯಾರಿಗೂ ಕೂಡ ಬೈ ಬೀಳೋದು ಅಗತ್ಯ ಇಲ್ಲ. ಆ ಕುಟುಂಬದ ಜೊತೆಲಿ ಭಾರತೀಯ ಜನತಾ ಪಾರ್ಟಿ ನಿಲ್ಲೋದ್ರ ಜೊತೆಲಿ ಆ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಂತ ಕೆಲಸ ನಾವು ಮಾಡ್ತೀವಿ. ಅದಕ್ಕೋಸ್ಕರವಾಗಿ ನಾನು ಮತ್ತೊಮ್ಮೆ ಆ ಕುಟುಂಬದ ಬಗ್ಗೆ, ಆ ತಾಯಿ ತಂದೆಯವ್ರ ಬಗ್ಗೆ, ಆ ಮಗಳ ಬಗ್ಗೆ ಈ ರೀತಿ ಅವ್ರಿಗೆ ಏನನ್ನ ನೋವಾಗಿದ್ರೆ ಕೂಡ ನಾನು ವಿಷಾದವನ್ನು ವ್ಯಕ್ತಪಡಿಸೋದ್ರ ಜೊತೆಲಿ ಅವ್ರ ಕ್ಷಮೆಯನ್ನು ಕೂಡ ನಾನು ಯಾಚನೆಯನ್ನು ಮಾಡ್ತೀನಿ. ಯಾಕಂದ್ರೆ ಇವತ್ತು ಈ ಗಾಂಜಾ ಡ್ರಗ್ಸು, ಇವತ್ತು ಆನ್ಲೈನ್ ಬೆಟ್ಟಿಂಗ್ಗಳು, ಆನ್ಲೈನ್ ಚಟುವಟಿಕೆಗಳು, ಇಸ್ಪೇಟೆಲೆಗಳು, ಸಾಕಷ್ಟು ಓಸಿಗಳು, ಮಟಕಗಳು ಇವೆಲ್ಲ ನೋಡಿದಂತ ಟೈಮಲ್ಲಿ ಕೂಡ ಇವತ್ತು ಎಲ್ಲರೂ ಕೂಡ ಬಳ್ಳಾರಿಯಲ್ಲಿ ಭಯಭ್ರಾಂತರಾಗಿದ್ದಾರೆ. ಇವತ್ತು ನಾನು ಬಹಳಷ್ಟು ಮಂದಿಗೆ ಜಾಗೃತಿಯನ್ನು ಮೂಡಿಸ್ಬೇಕು ಅನ್ನಂತ ಕಾರಣದಿಂದ ಈ ರೀತಿ ಹೇಳಿದಿನಾಗ್ಲಿ, ಯಾವ್ದೋ ರೀತಿಯಲ್ಲಿ ಕೂಡ ಯಾರಿಗೋ ಒಂದು ಕುಟುಂಬಕ್ಕೆ ನಾವು ಮಾಡ್ಬೇಕು. ಆ ಮಗಳು ನನ್ನ ಮಗಳಿದ್ದಂತೆ. ನಾನು ಆ ಮಗಳಿಗೆ ಕೂಡ ಆ ಮಗಳನ್ನ ಆ ಪ್ರಸ್ತಾಪನೆ ಮಾಡಬಾರ್ದಾಯ್ತು, ಮಾಡಿದ್ದೀನಿ. ಆ ಮಾಡಿದಕ್ಕೋಸ್ಕರವಾಗಿ ನನ್ನ ಮಗಳಂದೇಳಿ ತಿಳ್ಕೊಂಡು ನಾನು ಪ್ರಸ್ತಾಪನೆ ಮಾಡಿದ್ದೇನೆ, ಬೇರೆ ಉದ್ದೇಶ ಏನಿಲ್ಲ. ಹಂಗಾಗಿ ನಾನು ಪುರಾಣಗಳಲ್ಲಿ ನಾವು ಕೂಡ ಬಹಳಷ್ಟು ನೋಡಿದ್ವಿ. ಈ ಪುರಾಣದಲ್ಲಿ ನಾವು ನೋಡಿದಂತ ಟೈಮಲ್ಲಿ ರಾಮಾಂಜನಾಚಾರ್ಯ ನೋಡಿದೀವಲ್ಲ, ರಾಮಾಂಜನಾಚಾರ್ಯ ಏನ್ ಹೇಳ್ತಾರ, ಓಂ ನಮೋ ನಾರಾಯಣ ಅನ್ನಂತ ಶಬ್ದ ಬೀಜಾಕ್ಷರವನ್ನು ಅವ್ರ ಗುರುಗಳು ರಾಮಾಂಜನಾಚಾರ್ಯಗೆ ಕಿವಲ್ಲಿ ಹೇಳೋದಂತ ಟೈಮಲ್ಲಿ ಅವ್ರು ಬೋಧಿಸ್ತಾರ, ಯಾರಿಗೆ ಹೇಳಬಾರ್ದು ಅಂತೇಳಿ. ಅವರು ಆ ಬೀಜಾಕ್ಷರನ್ನು ಕೇಳಿದಂತವ್ರು ಎಲ್ಲಾರು ಕೂಡ ಸ್ವರ್ಗಕ್ಕೆ ಹೋಗ್ತಾರೆ ಅಂದೇಳಿ ರಾಮಾಂಜನಾಚಾರ್ಯಗೆ ಹೇಳಿದಂತ ಟೈಮಲ್ಲಿ ಕೂಡ ಓ ನಮೋ ನಾರಾಯಣ ಅನ್ನಂತ ಬೀಜಾಕ್ಷರವನ್ನು ಅವರು ನಾನು ನರಕಕ್ಕೆ ಹೋದ್ರೆ ಕೂಡ ಪರವಾಗಿಲ್ಲ ಅಂದೇಳಿ, ಕೇಳಿದವರೆಲ್ಲ ಕೂಡ ಸ್ವರ್ಗಕ್ಕೆ ಹೋಗ್ತಾರ, ನೀವ್ ಹೇಳಿದವ್ರು ನರಕಕ್ಕೆ ಹೋಗ್ತೀರಿ ಅಂತೇಳಿ ರಾಮಾಂಜನಾಚಾರ್ಯ ಅವ್ರ ಗುರುಗಳು ಹೇಳಿದಂತ ಟೈಮಲ್ಲಿ ಕೂಡ ಆ ರಾಮಾಂಜನಾಚಾರ್ಯ ಏನ್ ಮಾಡ್ತಾರ, ಗೋಪುರದ ಮೇಲೆ ಏರಿ ಏನಂತ ಹೇಳ್ತಾರ, ಓಂ ನಮೋ ನಾರಾಯಣ ಅಂತೇಳಿ ಅವ್ರು ಕೇಳಿದವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರ. ಆ ರಾಮಾಂಜನಾಚಾರ್ಯ ಏನ್ ಹೇಳ್ತಾರೋ ಅವ್ರು ನರಕಕ್ಕೆ ಹೋಗ್ತಾರೆ. ಯಾಕಂದ್ರೆ ನಾನ್ ಕೇಳಿರಂತ ವಿಚಾರ ಇಷ್ಟೇ, ಇವತ್ತು ನಾನು ಈ ಊರಿಗೆ ಒಳ್ಳೇದಾಗಬೇಕು. ಆ ಮಗಳು ವಿಚಾರವನ್ನು ಪ್ರಸ್ತಾಪನೆ ಮಾಡಿದಂತ ಟೈಮಲ್ಲಿ ಈ ರೀತಿ ಅನೈತಿಕ ಡ್ರಗ್ಸು, ಗಾಂಜಾ, ಮಟಕ ಇವತ್ತು ಈ ನಮ್ಮ ನಗರಕ್ಕೆ, ನಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಬಂದ ನಂತರ ಎಲ್ಲ ಶಾಸಕರನ್ನು ತಗೊಳ್ಳಿ, ಮೊದಲನೇ ಶಾಸಕನ ಹಿಡ್ಕೊಂಡು ನಂತರ ಅನೇಕ ಮಂದಿ ಶಾಸಕರು ಕೂಡ ಇವತ್ತು ನಾನ್ ನಗರದಲ್ಲಿ ಶಾಸಕರಾದಂತ ಟೈಮಲ್ಲಿ ಕೂಡ, ಇವತ್ತು ನಾರಾ ಭರತ್ ರೆಡ್ಡಿ ಅವರು ಶಾಸಕರಾದಂತ ಟೈಮಲ್ಲಿ ಕೂಡ ಇವತ್ತು ಯಾವ ರೀತಿಯಲ್ಲಿ ಈ ಅನೈತಿಕ ಚಟುವಟಿಕೆಗಳು ಏನ್ ಆಗ್ತಾ ಇದೆ ಅಂತ ನೋಡಿ. ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಇಸ್ಪೇಟ್ ಎಲ್ಲ ಆಡ್ತಾ ಇದಾರ. ಆನ್ಲೈನ್ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಯಾರೊಬ್ರು ಸಪೋರ್ಟ್ ಇರೋಕ್ಕೋಸ್ಕರ ನಡೀತಾರೆ. ನಾನು ಎಮ್.ಎಲ್.ಎ. ಬ್ಲೇಮ್ ಮಾಡಕ್ ಹೋಗಲ್ಲ. ಇವತ್ತು ಸಪೋರ್ಟ್ ಮಾಡ್ತಿರೋ ಕಾರಣ ಏನಾಗ್ತಾ ಇದೆ, ಅಕ್ರಮ ಸ್ಯಾಂಡ್ ಇವತ್ತು ಮರಳು ಗಣಿಗಾರಿಕೆ ನಡೀತಾ ಇದೆ. ಒಂದು ಕಡೆ ಇವತ್ತು ಇಸ್ಪೇಟೆಲೆ ಕ್ಲಬ್ಗಳು ಓಣಿಯಲ್ಲಿ ಅಡ್ಡಾಡ್ತಾ ಇದೆ. ಇವತ್ತು ಎಲ್ಲ ವಾರ್ಡ್ಗಳಲ್ಲಿ ಇಸ್ಪೇಟೆಲೆ ಕ್ಲಬ್ಗಳು ಅಡ್ಡಾಡ್ತಾ ಇದೆ. ಗಾಂಜಾಗಳು ಸಿಕ್ಕಾಪಟ್ಟಿ ಇವತ್ತು ಎಲ್ಲಿ ನೋಡಿದ್ರೆ ಗಾಂಜಾ ಡ್ರಗ್ಸ್ ಮಾರಾಟ ಆಗ್ತಾ ಇದೆ. ಇವತ್ತು ಇವೆಲ್ಲ ಆದಂತ ಟೈಮಲ್ಲಿ ಕೂಡ ನಾನು ಎಲ್ಲೋ ಒಂದು ಕಡೆ ಈ ರೀತಿ ಆಗೋದ್ರಿಂದ ಮಕ್ಕಳಿಗೆ ಅವ್ರಿಗೆ ಯಾವ ರೀತಿಯಲ್ಲಿ ಕೂಡ ಅಂದ್ರೆ ಮಕ್ಕಳಿಗೆ ಯಾರನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಭಯ ಆಗುತ್ತೆ ಅನ್ನಂತ ವಿಚಾರವನ್ನು ಕೂಡ ಉಲ್ಲೇಖನ ಮಾಡಿದ್ವಿ. ಅದಕ್ಕೋಸ್ಕರವಾಗಿ ಇವತ್ತು ರಾಮಾಂಜನಾಚಾರ್ಯ ಒಂದು ಬೀಜಾಕ್ಷರವನ್ನು ಕೂಡ ನಾನು ಹೇಳುವಂತ ಕೆಲಸ ಮಾಡಿದ್ನಿ. ಹಂಗಾಗಿ ಇವತ್ತು ನಾನು ನೋಡಂತ ಟೈಮಲ್ಲಿ ಕೂಡ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ತೆಲಂಗಾಣ ಚುನಾವಣೆ ನಡೀತು. ಸುಮಾರಾಗಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ ನಂತರ ತೆಲಂಗಾಣ ಚುನಾವಣೆ ನಡೀತು. ಅದ್ರ ಜೊತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.